ಇಡೀ ದೇಶದ ಜನರನ್ನೇ ಬೆಚ್ಚಿ ಬೀಳಿಸಿದಂಥ ಪ್ರಕರಣ ಅಂದರೆ ಅದು ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಹತ್ಯೆಯ ಪ್ರಕರಣ. ಈ ಹತ್ಯೆಯ ಪ್ರಕರಣ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಯಾಕಂದರೆ ಪ್ರಮುಖವಾಗಿ ಈ ಪ್ರಕರಣ ನಡೆದು 9 ತಿಂಗಳು ಕಳೆದರೂ ಯಾವುದೇ ಒಂದು ತನಿಖೆಯ ಹಾದಿ ಸರಾಗವಾಗಿ ಸಾಗ್ತಾ ಇಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಶ್ರೀರಾಮ್ ಸೇನೆಯ ಮುಖ್ಯಸ್ಥರಾಗಿರ್ತಕ್ಕಂತಹ ಪ್ರಮೋದ್ ಮುತಾಲಿಕ್ ಅವರು ಈ ಪ್ರಕರಣವನ್ನು CBIಗೆ ವಹಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ನೇಹಾ ಹಿರೇಮಠ್ ಅವರ ತಂದೆ ನಿರಂಜನ್ ಹಿರೇಮಠ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ನೇಹಾ ಹತ್ಯೆ ಪ್ರಕರಣ ನಡೆದು 9 ತಿಂಗಳಾಯಿತು. ಈಗ ಈ ಪ್ರಕರಣವನ್ನು CBIಗೆ ವಹಿಸಬೇಕು ಅಂತಕ್ಕಂಥ ಕೂಗು ಆಗ್ರಹ ಕೇಳಿ ಬರ್ತಾ ಇದೆ. ಸರ್, ತಾವೇನು ಹೇಳ್ತೀರಿ? ತುಂಬ ಸಂತೋಷದ ವಿಷಯ. ಈಗಾಗಲೇ ಶ್ರೀರಾಮ್ ಸೇನೆ ಸಂಸ್ಥಾಪಕರಾದ ಮುತಾಲಿಕ್ಜಿಯವರು ತಮ್ಮ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಕುಟುಂಬದ ಪರವಾಗಿ ಮತ್ತು ನ್ಯಾಯನ ತಂದೆಯಾಗಿ ನಮ್ಮ ಎಲ್ಲರ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಈಗಾಗಲೇ ಕಳೆದ 9 ತಿಂಗಳಿಂದ ನಮಗೂ ಕೂಡ ರಾಜ್ಯ ಸರ್ಕಾರ ಆಶ್ವಾಸನೆ ಕೊಟ್ಟಿತ್ತು ಮತ್ತು 125 ದಿವಸ ಒಳಗೆ ಅದನ್ನು ಕೇಸನ್ನು ನಾವು ಖುಲಾಸೆ ಮಾಡಿಕೊಡ್ತೀವಿ, ಅವ್ನು ಗಲ್ಲು ಶಿಕ್ಷೆ ಏರಿಸ್ತೀವಿ ಅನ್ನೋ ಮಾತು ಕೂಡ ಹೇಳಿದರು. ಅನೇಕ ರಾಜ್ಯದ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಮತ್ತು ಅನೇಕ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಉಸ್ತುವಾರಿ ಸುರ್ಜಾಲಜಿ ಕೂಡ ಹೇಳಿದರು. ಮತ್ತು ಇವರೆಲ್ಲ ಕಾನೂನು ಸಚಿವರು ಬಂದು ಹೇಳಿದರು, ಲೆಟ್ರ್ ಕೊಟ್ಟರು, ಫಾಸ್ಟ್ಯಾಗ್ ಕೊಟ್ಟರು, ಎಲ್ಲ ಹೇಳಿದರು ಕೂಡ ಅದು ಕಳೆದ 9 ತಿಂಗಳಿಂದ ಇನ್ನೂ ತನಕ ಏನೂ ಪ್ರತಿಕ್ರಿಯೆ ಆಗಲಿಲ್ಲ. ಮತ್ತು ಎಲ್ಲಿಯೂ ಕೂಡ ಇದು ಲೋಪದೋಷ ಆಗ್ತಾ ಇದೆ ಅಂತ ಎಲ್ಲರಿಗೆ ಸಂಶಯ ಇದೆ. ಮತ್ತು ಅವರು ಸಾಕಷ್ಟು ಅವರು ಕೂಡ ಹೋರಾಟಕ್ಕೆ ಬೆಂಬಲ ಕೊಟ್ಟಿವರು. ಮತ್ತು ಅನೇಕ ಕಾರ್ಯಕರ್ತರು ಮತ್ತೆಲ್ಲ ಸಮಾಜದ ಮುಖಂಡರು ಎಲ್ಲರೂ ಕೂಡ ಬೆಂಬಲವಾಗಿ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಬೆಂಬಲ ಕೊಟ್ಟರು. ಮತ್ತು ಅವರವರ ಅನಿಸಿಕೆ ಹೇಳಿದ್ದಾರೆ. ನಮಗೂ ಭಾಳ ಮತ್ತು ಈಗ ಜನರು ಇನ್ನೂ ಅದ್ರ ಬಗ್ಗೆ ಕಳಕಳಿ ಇಟ್ಕೊಂಡ್ರ ಅದು ಏನಾಯಿತು ಅಂತ ಕೇಸ್ ಬಗ್ಗೆ. ಹೀಗಾಗಿ ಅವ್ರು ಹೇಳೋದು ಸತ್ಯ ಇದೆ. ಮತ್ತು ಅದರ ಮುಂದಿನ ಫರ್ದರ್ ಏನಾರು ಮಾಡಲಿಲ್ಲ, ಅವರು ಗಡುವು ಕೊಟ್ಟಿದ್ದಾರೆ. ನಾನು ಕೂಡ ಮಾಧ್ಯಮದಲ್ಲಿ ನೋಡಿದೆ, ಅದನ್ನು ಗಡುವು ಕೂಡ ಕೊಟ್ಟಿದ್ದಾರೆ. ಮತ್ತು ಎಲ್ಲ ಬೀದಿಗೆ ಬಿದ್ದು ಮತ್ತೆ ಹೋರಾಟಗಾರರು ಹೋರಾಟ ಮಾಡಬಾರ್ದಂದರೆ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಮತ್ತು ಅದಕ್ಕೇನು ಸೂಕ್ತವಾದ ಏನೋ ತಾವು ನುಡ್ದಿದ್ರಿ ನುಡ್ದಂಗೆ ನಡ್ಕೋಬೇಕಂತ ನಾನೊಬ್ಬ ಕಾಂಗ್ರೆಸ್ ಕಾರ್ಪೊರೇಟರಾಗಿ ಮತ್ತು ನನ್ನ ತಂದೆಯಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ರಾಜ್ಯ ಸರ್ಕಾರಕ್ಕೆ. ಈಗ ತಾವು ಅಂತೀರಿ ಸರ್, ಈ ಪ್ರಕರಣವನ್ನು CBIಗೆ ವಹಿಸಬೇಕು ಅಂತೀರಿ? ಈಗಾಗಲೇ ಈ ಕಳೆದ 9 ತಿಂಗಳಿಂದ ತಾವಂತೂ ನಮಗೆ ಯಾವುದೂ ನ್ಯಾಯ ಕೊಡಿಸ್ಲಿಲ್ಲ. ಮತ್ತು ನಾವು CBI ಬಾಗಿಲ ತಟ್ಟಬೇಕಂದ್ರೆ ಇವರೇ ದಾರಿ ಮಾಡಿಕೊಟ್ಟಂಗೆ ರಾಜ್ಯ ಸರ್ಕಾರದವ್ರು. ಇವರು ನ್ಯಾಯ ಬಗೆಹರಿಸಿಕೊಟ್ರೆ ಸರಿ, ಇಲ್ಲಾಂದ್ರೆ CBIಗೆ ನಾವು ಕೂಡ ಆಗ್ರಹ ಮಾಡೋಕ್ಕೇನು ಹಿಂಸರಂಗಿಲ್ಲ. ನಾವು ಕೂಡ CBIಗೆ ವರ್ಗಾಯಿಸಿ ಅಂತೇಳಿ ನಾವು ಕೂಡ ಡಿಮಾಂಡನ್ನು ಮಾಡಬೇಕಾಗ್ತೈತಿ. ಅದಕ್ಕೆ ಏನು ಮುತಾಲಿಕ್ ಅವ್ರು ಹೇಳ್ಯಾರ ಅದು ಸಮಂಜಸ ಇದೆ. ಮತ್ತು ನಾವು ಕೂಡ ಪಾಲಕರಾಗಿ, ಕುಟುಂಬದವರಾಗಿ ಮತ್ತು ಸಾರ್ವಜನಿಕ ಹಿತಾಸಕ್ತಿಯಾಗಿ ರಾಜ್ಯ ಸರ್ಕಾರದಾಗ ನ್ಯಾಯ ಸಿಗಲಿಲ್ಲ ಅಂದರೆ ಮತ್ತು ಕೇಂದ್ರ ಸರ್ಕಾರಕ್ಕಾದರೂ ಅಮಿತ್ ಶಾ ಜಿಯವೂ ಹೇಳಿ ಹೋಗಿದ್ದಾರೆ, ನಿಮ್ಗೆ ನ್ಯಾಯ ಕೊಡಿಸ್ತೀವಿ ಅಂತೇಳಿ. ಅವ್ರ ಬಾಗಿಲ ತಟ್ಟಬೇಕಾಕೈತೆ ನಾವು. ಅದಕ್ಕೆ ದಯಮಾಡಿ ಅದಕ್ಕೆ ಮುಂದಿನ ರಾಜ್ಯ ಸರ್ಕಾರ ಏನು ಮಾಡ್ತೈತಿ ಅವ್ರ ಮೇಲೆ ಡಿಪೆಂಡ್. ಸರ್, ತಾವು ಕೂಡ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ. ತಮ್ಮ ಮಗಳ ಒಂದು ಹತ್ಯೆ ಪ್ರಕರಣದ ನಂತರದಲ್ಲಿ ರಾಜ್ಯ ಸರ್ಕಾರ ಒಂದು ಕಡೆ ಏನು ಭರವಸೆ ನೀಡಿತ್ತು, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನ ರಚನೆ ಮಾಡ್ತೀವಿ, ತಮ್ಮ ಮಗಳ ಸಾವಿಗೆ ನ್ಯಾಯವನ್ನು ದೊರಕಿಸಿಕೊಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿತ್ತು. ಅದರ ನಂತರದಲ್ಲಿ ತಾವು ರಾಜ್ಯ ಸರ್ಕಾರದ ಮೇಲೆ, ಅಂದರೆ ಈಗಾಗಲೇ ನಡೀತಾ ಇರತಕ್ಕಂಥ ತನಿಖೆಯ ಹಾದಿ ಮೇಲೆ ಯಾವುದೇ ಭರವಸೆ ಇಲ್ಲ, ನನ್ನ ಮಗಳ ಸಾವಿಗೆ ಒಂದು ನ್ಯಾಯ ಸಿಗುತ್ತೆ ಅಂತಕ್ಕಂಥ ಭರವಸೆ ಇಲ್ಲ ಅಂತ ಹೇಳಿದ್ರಿ. ಅದೇ ರೀತಿ ಈ ತನಿಖೆ ಹಾದಿ ನಡೀತಾ ಇದೆ ಸರ್ ಇನ್ನು ತಮ್ಮ ಪ್ರಕಾರ? ಈಗಾಗಲೇ ಎಲ್ಲರಿಗೂ ಕೂಡ ಕುತೂಹಲ ಇದೆ ಈ ಕೇಸನ್ನು ಏನು ಆಕೈತೆ ಅಂತ. ರಾಜ್ಯ ಅಲ್ಲ, ದೇಶ ಅಲ್ಲ, ವಿದೇಶದಲ್ಲಿ ಕೂಡ ಇದ್ರ ಬಗ್ಗೆ ಪ್ರತಿಭಟನೆ ಆಗಿದೆ. ದೇಶದ ವಿದೇಶ ಸುದ್ದಿ ಇದೆ, ಇಂಟರ್ನ್ಯಾಷನಲ್ ನ್ಯೂಸ್ ಆಗಿದೆ. ಇದರಿಂದ ಸಾರ್ವಜನಿಕರು ಬಹಳಷ್ಟು ಇನ್ನೂ ಜಾಗೃತ ಅದಾರೆ. ಇನ್ನೂ ಈ ಕೇಸ್ ಬಗ್ಗೆ ಲಘು ಇತ್ಯರ್ಥ ಆದರೆ ಇಂಥ ಕೃತ್ಯ ಮಾಡೋರು ದೂರ ಹಾಕಾರೆ ಮತ್ತು ಇಂಥ ಪ್ರಕರಣಕ್ಕೆ ಯಾರೂ ಕೈ ಹಾಕಲ್ಲ. ಈಗಾಗಲೇ ನಾನು ನಿನ್ನೆ ದಿವಸ ಸಿಂಧನೂರಲ್ಲಿ ಸುತ್ತಕ್ಕೆ ಇದೇ ಪ್ರಕರಣ ಮರುಕಳಿಸಿದೆ. ಯಾಕೆ ಆಕೈತೆ ಅಂದರೆ ರಾಜ್ಯ ಸರ್ಕಾರ ಸೀರಿಯಸ್ ಆಗಿ ತೊಗೋತಾ ಇಲ್ಲ. ಮತ್ತೊಂದು ಲಿಂಗಸೂರನ ಯುವಕ ಒಂದು ಕಾಲೇಜ್ ವಿದ್ಯಾರ್ಥಿನಿಗೆ ನೀನೇ ಮರ್ಡರ್ ಮಾಡೀನಿ ಅಂದರೆ ಇನ್ನೂ ಕೂಡ ಅಲ್ಲೆಲ್ಲೇ ಒಂದು ಸ್ವಲ್ಪ ಇನ್ನೂ ವಾಸನೆ ಆಗ್ತಾಯಿದೆ. ಯಾಕಂದರೆ ರಾಜ್ಯ ಸರ್ಕಾರ ವಿಫಲ ಆಗಿದೆ. ರಾಜ್ಯ ಸರ್ಕಾರದವರು ಯಾವುದೂ ಕ್ರಮ ತಗೋತಾ ಇಲ್ಲ. ಇಂಥ ಒಂದು ಕೃತ್ಯ ಮಾಡೋರಿಗೆ ಭಾಳ ಕುಮ್ಮಕ್ಕ ಕೊಡ್ತಾ ಇದ್ದಾರೆ ಅಂತ ಎಲ್ಲರಿಗೂ ಸಾರ್ವಜನಿಕವಾಗಿ ಎಲ್ಲರಿಗೂ ಗೊತ್ತಾಗ್ತಾಯಿದೆ. ಅದರಿಂದ ಮತ್ತೆ ನಾನು ಹೇಳಿದೆ, ನಮ್ಮ ಮಗಳ ಸಾವಿನ ನಂತರ ಮತ್ತೆ ಸಾವು ಆಗಬಾರ್ದು, ಯಾವ ವಿದ್ಯಾರ್ಥಿನಿ ಕೊಲೆ ಆಗಬಾರ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅಂತ ಹೇಳಿದ್ವಿ. ಆದರೂ ಕೂಡ ಎಚ್ಚೆತ್ತಾಗಲಿಲ್ಲ. 9 ತಿಂಗಳ ಒಳಗೆ ಎಷ್ಟು ಮರ್ಡರ್ ಅದು,
ಎಷ್ಟು ಕಿಡ್ನ್ಯಾಪ್ ಆಗಿದ್ದಾವೆ, ಎಷ್ಟು ರೇಪ್ ಆ್ಯಂಡ್ ಮರ್ಡರ್ ಆಗ್ಯಾವು, ಅವು ನೋಡಬೇಕಲ್ಲ. ದಯಮಾಡಿ ಇದು ಕಾನೂನು ಸಚಿವರು ಮತ್ತು ನಮ್ಮ ಗೃಹ ಮಂತ್ರಿಗಳು ಅದನ್ನು ಅಬ್ಸರ್ವ್ ಆಗಿ ಮಾಡಬೇಕಾಯ್ತು, ಅವ್ರು ಮಾಡಲಿಲ್ಲ. ಮತ್ತು ಇದರಿಂದ ಮತ್ತೆ ಮರುಕಳಿಸಿದೆ. ನಿನ್ನೆ ಕೂಡ ಆ ತಂದೆ ತಾಯಿಗೆ ಧೈರ್ಯ ಕೊಡ್ತೀನಿ ಮತ್ತು ಅವ್ರ ಜೊತೆಗೂ ನಾನು ಕೂಡ ನಿಲ್ತೇನೆ ಅಂತ ಹೇಳ್ತೀನಿ. ಇಂಥ ಪ್ರಕರಣದಲ್ಲಿ ಮುಂದೆ ಬರ್ರಿ. ನಾವೆಲ್ಲ ಹೆಂಗೆ ನಮಗೆ ಬೆನ್ನಿಗೆ ನಿಂತು ಹೋರಾಟ ಮಾಡಿದ್ರು ಹೋರಾಟಗಾರರು, ಅವ್ರಿಗೂ ಕೂಡ ನಿಲ್ರಿ, ಅವ್ರಿಗೂ ಕೂಡ ನ್ಯಾಯ ಕೊಡಿಸುವಂಥ ಕೆಲಸ ಆಗಲಿ ಅಂತ ನಾನು ಸಾರ್ವಜನಿಕರಲ್ಲಿ ಕಳಕಳಿಯಿಂದ ಕೇಳ್ತೇನೆ. ಮತ್ತು ಈ ಪ್ರಕರಣ ಇದೇ ರೀತಿ ಮುಂದುವರೆದರೆ ನಾವು ಕೂಡ ಇನ್ನೂ ಫಾಸ್ಟಾಗೂ ಕೊಟ್ಟಿಲ್ಲ, ಸ್ಪೆಷಲ್ ಪಿನೂ ಇಲ್ಲ, ಮತ್ತು ಒಂದು CID ಚಂದಗೆ ತನಿಖೆನೂ ಆಗಿಲ್ಲ. ಮತ್ತು ಈ ರೀತಿ ಆದರೆ ನಾವು ಕೂಡ ಮುಂದುವರೆದು ಮತ್ತೊಂದು ಕಡೆ ಬಾಗಿಲ ತಟ್ಟಬೇಕಾಗ್ತೈತಿ ನ್ಯಾಯ ಕೇಳೋಕ್ಕೆ. ಅದಕ್ಕಾಗಿ ಇನ್ನು ಆತ್ಮಕ್ಕೆ ಶಾಂತಿ ಕೊಡಬೇಕಾಗಿದೆ ಮತ್ತು ಸಾರ್ವಜನಿಕರಿಗೆ ನ್ಯಾಯ ಕೊಡಿಸ್ಬೇಕಾಯ್ತು. ಸರ್, ಪ್ರಮುಖವಾಗಿ ಈ ಹಿಂದೆ ಕೂಡ ತಾವು ಒಂದು ಅಂಶವನ್ನು ಪ್ರಸ್ತಾಪ ಮಾಡಿದ್ರಿ, ಒಂದು ಆರೋಪವನ್ನು ಮಾಡಿದ್ರಿ, ಈ ಕೊಲೆ ಹಿಂದೆ ಕಾಣದ ಕೈಗಳಿವೆ ಅಂತ. ಇದಕ್ಕೆ ಪೂರಕವಾಗುವಂತೆ ಈಗ ಪ್ರಮೋದ್ ಮುತಾಲಿಕ್ ಅವರು ಕೂಡ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಈ ಹತ್ಯೆ ಹಿಂದೆ ಶಾಸಕರೊಬ್ಬರ ಕೈವಾಡಿದೆ, ಶಾಸಕರೊಬ್ಬರ ಒಂದು ಪ್ರಭಾವಿ ಶಾಸಕರ ಒಂದು ಕೈವಾಡಿದೆ ಅಂತ ಒಂದು ಅಂಶವನ್ನು ಹೇಳಿದ್ದಾರೆ, ವ್ಯಕ್ತಪಡಿಸಿದ್ದಾರೆ. ತಾವೇನು ಹೇಳ್ತೀರಿ ಸರ್? ಇದು ಸಾಮಾನ್ಯ ವ್ಯಕ್ತಿಗಳ ಕೃತ್ಯ ಅಲ್ಲ. ಇದು ಪ್ರಭಾವಿ ವ್ಯಕ್ತಿಗಳು ಮಾಡಿದಾಗ ಮಾತ್ರ ಇಂಥ ಕೃತ್ಯ ಆಗ್ತಾವೆ. ಮತ್ತು ಇಷ್ಟೊಂದು ಡಿಲೇ ಆಗೋಕ್ಕೆ ಕಾರಣ ಅಂದರೆ ಪ್ರಭಾವಿ ವ್ಯಕ್ತಿಗಳ ಕೈವಾಡ ಇದ್ದಲ್ಲೇ ಆಗ್ತಾವೆ. ಅದಕ್ಕೆ 100ಕ್ಕೆ 100 ಅವರು ಹೇಳಿದ್ದೆ ಸತ್ಯ ಇದೆ. ತನಿಖೆ ಹಾದಿಯಲ್ಲಿ ಇದ್ದಾಗ ಅದು ತನಿಖೆಗೆ ಸರಿಯಾಗಿ ರೀತಿ ಆದರೆ ಅವ್ರ ಹೆಸರು ಕೂಡ ಬರ್ತಿದೆ. ಅದು ಸಾರ್ವಜನಿಕರು ಗೊತ್ತಾಗಲಿ ಯಾರು ಮಾಡಿಸಿದ್ರು ಏನು ಎಂತ ಅಂಥೇಳಿ. ಅಲ್ಲ, ಯಾರು ಸರ್ ಅವರು ಪ್ರಭಾವಿ ಶಾಸಕರಂದ್ರೆ ಯಾರು? ಈಗಾಗಲೇ ಯಾರ್ಯಾರು ಸಂಘಟಿತರು ಮತ್ತು ಯಾರ್ಯಾರು ಹೋರಾಟ ಮಾಡ್ಯಾರ, ಈಗಾಗಲೇ ಎಲ್ಲ ಯಾರ್ಯಾರಿಗೆ ಏನೇನು ಸಾಕ್ಷಿಗಳು ಸಿಕ್ಕಾವು, ಏನೇನು ಅವ್ರಿಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕಂಡು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ಅವರೇ ಬಹಿರಂಗ ಪಡಿಸ್ತಾರೆ. ಈಗ ನನ್ನ ಕಡೆ ಏನಾರು ಎವಿಡೆನ್ಸ್ ಇತ್ತಂದ್ರೆ ನಾನು ಕೂಡ ಹೇಳಕ್ಕೆ ಚಂದ. ಅದಕ್ಕೆ ತನಿಖೆ ಅದಿನ ಸರಿಯಾಗಿಲ್ಲಲ್ಲ, ಅದರಿಂದ ಅವರು ಬಚಾವಾಗ್ತಾ ಇದ್ದಾರೆ. ಇಷ್ಟು ಡಿಲೇ ಆಗ್ತಾಯಿದೆ. 9 ತಿಂಗಳು ಅವ್ರು ಹೇಳಿದ್ದ 120 ದಿವಸ, ತಿರುಗಿ 9 ತಿಂಗಳಾದರೂ ಏನೂ ಇಲ್ಲ ಅಂದರೆ ಪ್ರಭಾವಿ ವ್ಯಕ್ತಿಗಳು ಇರಲಾರ್ದೆ ಆಗಕ್ಕೆ ಸಾಧ್ಯನೇ ಇಲ್ಲ. ಅವರು ಕೂಡ ಹೇಳಿದರೆ ಕೆಲವೊಂದಿಷ್ಟು ಸಂಶಯಾಸ್ಪದ ದಾಖಲೆಗಳು ನಮ್ಮ ಕಡೆ ಇದ್ದಾವೆ, ಅದನ್ನು ನೇರವಾಗಿ ನ್ಯಾಯಾಲಯಕ್ಕೆ ನಾವು ಪ್ರಸ್ತುತಪಡಿಸ್ತೀವಿ ಅಂತ ಹೇಳಿದ್ದಾರೆ ಪ್ರಮೋದ್ ಮುತಾಲಿಕ್ ಅವರು ಕೂಡ. ಮತ್ತು ಅವರು ಕೂಡ ಲವ್ ಜಿಹಾದ್ ಬಗ್ಗೆ ಈಗಾಗಲೇ ಸಂಶೋಧನೆ ಮಾಡಿದ್ದಾರೆ, ಸುಮಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಸುಮಾರು ನಾನು ನೋಡ್ತಾ ಇರೋದು ನಂದು 35-40 ವರ್ಷದಿಂದ ಪ್ರಮೋದ್ ಜಿಯವ್ರಿಗೆ ಕಾಣ್ತಾ ಇದ್ದೇನೆ ನಾನು ಹುಬ್ಬಳ್ಳಿಯಲ್ಲಿ. ಅವರು ಇದ್ರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದ್ದಾರೆ. ಅವ್ರಿಗೆ ನಾಲೆಜ್ ಇರ್ತೈತಿ ಮತ್ತು ಅವ್ರಿಗೆ ಮಾಹಿತಿ ಇರ್ತೈತಿ. ಅವ್ರಿಗೆ ಬಂದಂಥ ಮಾಹಿತಿ ನಮಗೆ ಸಿಗಲ್ಲ. ಯಾಕಂದ್ರೆ ಅವ್ರು ನಿರಂತರವಾಗಿ ಸಂಘಟನೆಯಲ್ಲಿ ಅವರು ಒಂದು ಕಾರ್ಯಕರ್ತರ ಪಡೆ ಮಾಡಿಕೊಂಡು ಅವರು ಇದನ್ನೇ ಹೋರಾಟ ಮಾಡ್ಕೊಂಡು ಬಂದ್ದಾರೆ. ಅದಕ್ಕೆ ಅವ್ರಿಗೆ ಮಾಹಿತಿ ಇರಬೇಕು. ಅದಕ್ಕೆ ಅವರು ಹೇಳಿದ್ದಾರೆ. ಅದು ಮುಂದಿನ ದಿವಸಗಳಲ್ಲಿ ತನಿಖೆ ಆದಿ ಅವ್ರಿಗೆ ಎಲ್ಲೆಲ್ಲ ಯಾವ ಕೋಟಿಗೆ ಏನು ಕೊಡ್ತಾರೆ ಕೊಡಲಿ. ಅವರು ಕೂಡ ಒಟ್ಟಾರೆ ಈ ಪ್ರಕರಣವನ್ನು CBIಗೆ ವಹಿಸಬೇಕು. CBIಗೆ ವಹಿಸಿದ್ರೆ ಮಾತ್ರ ನಿಮ್ಮ ಮಗಳ ಸಾವಿಗೆ ನ್ಯಾಯ ಸಿಗುತ್ತೆ ಅಂತೀರಾ ಸರ್? ಹೇಗೆ? ಈಗ ಮೇಲ್ನೋಟಕ್ಕೆ ನೋಡಿದರೆ ರಾಜ್ಯ ಸರ್ಕಾರ ಏನು ನಮಗೆ ಬೆನ್ನಿಗೆ ನಿಂತು ಎಲ್ಲ ಹೇಳಿ ಹೋದ್ರು. 9 ತಿಂಗಳದಿಂದ ಯಾರೂ ಕೂಡ ಇಲ್ಲ, ಯಾರೂ ಆಯ್ತಾ ಇಲ್ಲ, ಮುಗೀತು. ಮತ್ತು ಈಗ ಇದನ್ನು ಏನಂತ ತಿಳ್ಕೊಳ್ಳೋಣ? ಆಯಿತು, ನಮ್ಮ ಸರ್ಕಾರ ನನ್ನ ಜೊತೆ ನಾನೇ ಕಾರ್ಯಕರ್ತ, ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಾನು ಕೇಳ್ತಾ ಇದ್ದೀನಿ ನಮ್ಮ ರಾಜ್ಯ ಸರ್ಕಾರಕ್ಕೆ, ಇವತ್ತು 9 ತಿಂಗಳಾದರೂ ಇನ್ನೂ ಕೂಡ ನ್ಯಾಯ ಕೊಡ್ಸೋಕ್ಕಾಗಿಲ್ಲ. ನೀವು ಇನ್ನು ಮುಂದಾದರೂ ಕೂಡ ಇಂಥ ಪ್ರಕರಣದಲ್ಲಿ ಮತ್ತೊಂದು ಈಗಾಗಿದೆ ಸಿನ್ನೂರಾಗಿ, ಅವ್ರ ತಂದೆ ತಾಯಿಗೆ ನ್ಯಾಯ ಕೊಡಿಸ್ತೀರೇನು ಅನ್ನೋ ನೀವು ಎಷ್ಟು ಪ್ರಶ್ನೆ ಅವ್ರಿಗಾಗಿದೆ. ಅದಕ್ಕೆ ಮುಂದಿನ ದಿವಸಗಳು ಮತ್ತು ಹಿಂಗೆ ಆಗ್ತಂದರೆ ಎಲ್ಲರೂ ಕೂಡ ಏನೇನು, ಮತ್ತು ಈಗ ಮೊನ್ನೆ ಕೂಡ ಕಾಂಟ್ರಾಕ್ಟರ್ ಕೊಲೆ ಆಯಿತು, ಅವನು ಕೂಡ ಸುಸೈಡ್ ಕೇಸ್ ಆಯಿತು. ಎಲ್ಲನೂ ಬರೀ ಮುಚ್ಚಾಕಿದ್ರೆ ಅಲ್ಲ, ಸ್ವಲ್ಪ ಸೀರಿಯಸ್ ಆಗ್ಬೇಕು. ಇಲ್ಲಾಂದ್ರೆ ಮತ್ತು CBIಗೂ ಕೇಳ್ತಾರೆ, NIAಗೂ ಕೇಳ್ತಾರೆ, ಮತ್ತು ನಿಮ್ಮ ಮೇಲೆ ವಿಶ್ವಾಸವೂ ಇಲ್ಲ. ಅದಕ್ಕೆ CID ಕೊಟ್ಟು ಸುಮ್ ಕುಂದ್ರದಲ್ಲ, CIDದಲ್ಲಿ ಕೈ ಆಡಿಸಿರಿ, ಅದು ಗೊತ್ತು. ಯಾವ ಆಫೀಸರ್ ನನಗೆ ಓಪನಾಗಿ ಬಂದು ಮಾತಾಡಿ ನನಗೆ ಸ್ವಂತಾನೆ ಹೇಳ್ತಿದ್ದ, ಆ ಮನುಷ್ಯ ನಾನು ಎದುರು ಓಡೋಕ್ಕನಂದ್ರೆ ಏನಿದ್ರ ಅರ್ಥ? ನಾನು ಏನಂತ ಮಾಡಿದ್ದೆ? ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ CIDದು ಆಫೀಸರ್ ನನಗೆ ಅಗದಿ ಆತ್ಮೀಯವಾಗಿ ಒಂದು ಫ್ಯಾಮಿಲಿ ರಿಲೇಷನಾಗಿ ಮಾತಾಡಿದರು. ಆಮೇಲೆ ಬರ್ತಾ ಅವರು ಲಾಸ್ಟಿಗೆ ಚಾರ್ಜ್ ಶೀಟ್ ಹಾಕೋಬೇಕಾದ್ರೆ ನನಗೆ ಕಾಣಲಾರ್ದು ಓಡೋಗ್ಯಾರ. ಬರ್ರಿ ಸರ್ ನನಗೆ ಬೆಟರ್ ಆಗ್ರಿ, ಏನು ಮಾಹಿತಿ ಐತಿ ಹೇಳ್ರಿ ಅಂದ್ರೆ ಹೇಳಿಲ್ಲ ಸುತ್ತಕ್ಕೆ ಅವ್ರು ಕೋರ್ಟಿಗೆ ಸಬ್ಮಿಟ್ ಮಾಡಿ ಮಾತಾಡ್ಕೊ ಅಲ್ಲೇ ನೋಡ್ಕೊ ಅಂತ ಹೇಳಿದ್ರು. ಈ ಮಟ್ಟಕ್ಕೆ ರಾಜ್ಯ ಸರ್ಕಾರದವ್ರು CID ಆಫೀಸರ್ಗೂ ಕೈ ಆಡ್ಸಾರ. ಅವಾಗ ತನಿಖೆ ಅಂತದಾಗಿತ್ತು, ನಾನು ಕೂಡ ಏನು ಮಾತಾಡಬಾರ್ದು ಅಂತ ಸುಮ್ಮನಿದ್ದೆ. ಬಟ್ ನಾವು ನೋಡೇವಲ್ಲ ಧೋರಣೆ ಏನಂತೇಳಿ, ಮತ್ತು ಈಗೂ ಧೋರಣೆ ನೋಡ್ತಾ ಇದ್ದೇವೆ. ಅದಕ್ಕೆ ದಯಮಾಡಿ ರಾಜ್ಯ ಸರ್ಕಾರದವ್ರು ಈಗೂ ಹೇಳ್ತೇನೆ, ಸಾರ್ವಜನಿಕರು ಎಚ್ಚೆತ್ತಾಗೋಕ್ಕಿಂತ ಬಿಫೋರ್ ಎಲ್ಲ ಸಂಘಟನೆಗಳು ಕಾಯ್ತಾ ಇದ್ದಾರೆ. ಅದಕ್ಕೆ ದಯಮಾಡಿ ಆ ಅವಕಾಶನ ಮತ್ತೆ ಬೀದಿಗೆ ತರುವಂಗೆ ಮಾಡೋಕ್ಕೆ ಹೋಗ್ಬಿಡ್ರಿ. ಈಗೂ ಹೇಳ್ತೇನೆ,
ನಮಗೆ ನ್ಯಾಯ ಕೊಡಿಸ್ರಿ, ಆಕಿನ ಆತ್ಮಕ್ಕೆ ಶಾಂತಿ ಕೊಡಿಸ್ರಿ, ಮತ್ಯಾವ ಪ್ರಕರಣ ಆಗ್ಲಾರ್ದಂಗೆ ನೋಡ್ಕೋರಿ, ನಿಮ್ಮ ಜವಾಬ್ದಾರಿ ಐತಿ ಅಂತ ಹೇಳಕ್ಕೆ ವಿನಂತಿ ಮಾಡ್ತೇನೆ. ಇದಿಷ್ಟು ನೇಹಾ ಹಿರೇಮಠ ಅವರ ತಂದೆ ನಿರಂಜನ್ ಹಿರೇಮಠ ಅವರ ಮಾತು. ಒಂದು ಕಡೆ ಈವರೆಗೂ ರಾಜ್ಯ ಸರ್ಕಾರದ ತನಿಖೆಯ ಹಾದಿಯನ್ನು ಗಮನಿಸ್ತಾ ಇದ್ದರೆ ನಮಗೆ ರಾಜ್ಯ ಸರ್ಕಾರದಿಂದ ನನ್ನ ಮಗಳ ಸಾವಿಗೆ ನ್ಯಾಯ ಸಿಗುವಂಥ ಭರವಸೆ ಕಳೆದುಕೊಂಡಿದ್ವಿ. ಹೀಗಾಗಿ ಈ ಪ್ರಕರಣವನ್ನು CBIಗೆ ವಹಿಸಿದರೆ ಮಾತ್ರ ನನ್ನ ಮಗಳ ಸಾವಿಗೆ ನ್ಯಾಯ ಸಿಗುತ್ತೆ ಅಂತಕ್ಕಂಥ ಭರವಸೆ ನನಗೆ ಇದೆ ಅಂತಕ್ಕಂಥ ಮಾತುಗಳನ್ನು ರಿಪಬ್ಲಿಕ್ ಕನ್ನಡದ ಮೂಲಕ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.